ಮಹಾಶಿವರಾತ್ರಿಯ ಪಾದಯಾತ್ರೆಯ ಪ್ರಯುಕ್ತ ಪೂರ್ವಭಾವಿ ಸಭೆ. ವಿವಿಧ ಸಂಘ ಸಂಸ್ಥೆಗಳು ಮತ್ತು ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶೌರ್ಯ ವಿಪತ್ತು ನಿರ್ವಹಣಾ ಘಟಕದವರ ಸಮ್ಮುಖದಲ್ಲಿ ಪಾದಯಾತ್ರಿಗಳಿಗೆ ಪ್ರತಿ ವರ್ಷದಿಂದ ಈ ವರ್ಷವೂ ಊಟ ವಸತಿಗಳು ಬಗ್ಗೆ ಯಾವುದೇ ಅನಾನುಕೂಲವಾಗದಂತೆ ನೋಡಿಕೊಳ್ಳಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಲ ಪಾದಯಾತ್ರಿಗಳು ಸುಮಾರು 1 ಲಕ್ಷ ಯಾತ್ರಿಗಳು ಸೇರುವ ನಿರೀಕ್ಷೆ ಇದೆ ಎಂದು ಸಾಮಾಜಿಕ ಸೇವಾ ನಿರ್ದೇಶಕರು ತಿಳಿಸಿದರು. ಶೌಚಾಲಯ, ನೀರಿನ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಇದರ ಬಗ್ಗೆ ಗಮನ ಹರಿಸಬೇಕು. ಮಾಧ್ಯಮದ ಮುಖ್ಯ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಶೌರ್ಯ ವಿಪತ್ತಿನ ಕ್ಯಾಪ್ಟನ್ ಆದ ಪ್ರವೀಣ್ ಪೂಜಾರಿ ತಿಳಿಸಿದರು. ಕೇಂದ್ರ ಕಚೇರಿಯ ವಿಮಾ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ವಸಂತ ಸಾಲಿಯಾನ್, ಪಾದಯಾತ್ರಿಗಳಿಗೆ ಸೇವೆ ಸಲ್ಲಿಸುವುದು ಇದೊಂದು ಪುಣ್ಯದ ಕೆಲಸ, ನೀವೆಲ್ಲರೂ ಸೇರಿ ಇದನ್ನು ನಿಭಾಯಿಸಬೇಕು. ಜಿಲ್ಲಾ ನಿರ್ದೇಶಕರಾದ ಸದಾನಂದ ಬಂಗೆ, ಶಿವರಾತ್ರಿ ಪಾದಯಾತ್ರೆ ನಂತರ ಸ್ವಚ್ಛತೆಯನ್ನು ಕಾಪಾಡಲು ಎಲ್ಲ ಸ್ವಯಂ ಸೇವಕರು ಬದ್ಧರಾಗಬೇಕು ಎಂದರು. ಕಿಸಾನ್ ರೈತ ಸಂಘದ ಮುಖಂಡರಾದ ಸಂಜಯ್ ಕೊಟ್ಟಿಗೆಹಾರ ಮಾತನಾಡುತ್ತಾ, ಸುಮಾರು ವರ್ಷಗಳಿಂದ ಯಾತ್ರಿಗಳಿಗೆ ಮೂಡಿಗೆರೆಯಲ್ಲಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದೇವೆ. ಮುಂದೆಯೂ ಕೂಡ ಇದೇ ರೀತಿ ಮುಂದುವರಿಸಲು ನಾವೆಲ್ಲರೂ ಸಿದ್ಧರಿದ್ದೇವೆ ಎಂದು ತಿಳಿಸಿದರು. ಜನಜಾಗೃತಿ ವೇದಿಕೆ ಸದಸ್ಯರನ್ನು ಸುರೇಶ್ ಶೆಟ್ರು ಮಾತನಾಡಿ, ಈ 3 ದಿನ ನಡೆಯುವ ಸೇವಾ ಕಾರ್ಯದಲ್ಲಿ ನಮ್ಮೆಲ್ಲ ಸ್ವಯಂ ಸೇವಕರು ಭಾಗವಹಿಸಿ ಪಾದಯಾತ್ರಿಗಳಿಗೆ ಯಾವುದೇ ತೊಂದರೆಗಳು ಆಗದ ರೀತಿ ನೋಡಿಕೊಳ್ಳಬೇಕೆಂದು. ಮೂಡಿಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕುಮಾರಿ ರಂಜಿತಾ ಅವರು, ನಮ್ಮ ಪಂಚಾಯಿತಿಯಿಂದ ಬೇಕಾಗುವ ಸೌಲಭ್ಯವನ್ನು ಅಧಿಕಾರಿಗಳು ಮಾತನಾಡಿದ್ದೇವೆ ಎಂದು ತಿಳಿಸಿದರು. ಕೇಂದ್ರ ಕಚೇರಿಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಸುರೇಶ್ ಮೋಲಿ, ಜನಜಾಗೃತಿ ಯೋಜನಾಧಿಕಾರಿ ನಾಗರೇಶ್ ಕುಲಾಲ್, ತಾಲೂಕು ಯೋಜನಾಧಿಕಾರಿ ಶಿವಾನಂದ್, ಕನ್ನಡ ಸಾಹಿತ್ಯ ಪರಿಷತ್ ಬಣಕಲ್ ಘಟಕದ ಅಧ್ಯಕ್ಷರಾದ ಲೋಕೇಶ್ ಬೆಟ್ಟಗೇರಿ, ಪತ್ರಕರ್ತ ಸಂಘದ ತಾಲೂಕು ಕಾರ್ಯದರ್ಶಿ ಪ್ರಕಾಶ್ ಬಕ್ಕಿ ಮುಂತಾದವರು ಭಾಗವಹಿಸಿದರು. ವರದಿ ಪ್ರಕಾಶ್ ಬಕ್ಕಿ, ಮೂಡಿಗೆರೆ. ಚಾರ್ಮಾಡಿ ಘಾಟಿಯಲ್ಲಿ ಒಂದು ಕಡೆಯಿಂದ ವಾಹನದ ಒತ್ತಡ ಜಾಸ್ತಿ ಇರುತ್ತೆ, ದ್ವಿಚಕ್ರ ವಾಹನಗಳ ಒತ್ತಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸಿಗೆ ಅಥವಾ ಪೊಲೀಸ್ ಇಲಾಖೆಗೆ ಅಲ್ಲಿ ಎರಡೂ ಬದಿಯ ವಾಹನಗಳನ್ನು ನಿಲ್ಲಿಸದಾಗಿ ಅವರು ಜವಾಬ್ದಾರಿ ಕೊಡುವ ಬಗ್ಗೆ ನೀವು ಸ್ವಲ್ಪ ಅವರಲ್ಲಿ ರಿಕ್ವೆಸ್ಟ್ ಮಾಡೋದು ಒಳ್ಳೆಯದು. ಯಾಕೆ ಹೇಳಿದರೆ ಇದು ಬಹಳ ಒಂದು ಅಗತ್ಯವಾಗಿ ಆಗಬೇಕಾಗ್ತದೆ. ಅವರಿಗೆ ಹೆಚ್ಚು ಒಂದು ಜವಾಬ್ದಾರಿ ಕೂಡ ಬರುತ್ತೆ. ಹಾಗಾಗಿ ಕೇವಲ ಒಬ್ಬರಿಂದ ಮಾಡುವಂಥದ್ದು ಇದು ಕೆಲಸ ಅಲ್ಲ. ಇವತ್ತು ಸಾಮಾಜಿಕ ಸೇವಾ ಸಮಿತಿಯವರು ಬಹಳ ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ವೈದ್ಯಕೀಯರ ಬಗ್ಗೆ ಈಗಲೇ ಬೇಡಿಕೆ ಬಂದಿರುತ್ತೆ. ಈಗಲೇ ಅದನ್ನು ನಾವು ನಮ್ಮ ಪಾದಯಾತ್ರೆ ಸಮಿತಿಗೆ ಅದನ್ನು ಮಂಡಿಸಿದ್ದೇವೆ. ಹಾಗಾಗಿ ಕಳೆದ ವರ್ಷಕ್ಕಾಗಿ ಅದು ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಗ್ರಾಮ ಪಂಚಾಯತ್. ನೀವು ಗಮನಿಸಿರ್ಬೋದು, ಕಸ ಅದಕ್ಕೆ ಹಾಕ್ತಾರೆ, ಅದನ್ನ ಆದ ನಂತರ ಏನು ಮಾಡಬೇಕು ಅನ್ನೋದು ಗ್ರಾಮ ಪಂಚಾಯತಿಯವ್ರಿಗೆ ಇಲ್ಲಿ ತನಕನೂ ಗೊತ್ತಾಗಿಲ್ಲ, ಇನ್ನು ಮುಂದಕ್ಕೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಸೇವೆ ಹೆಂಗೆ ಅಂದರೆ, ಮೋಸ್ಟ್ಲಿ ಅವರಿಗೆ ಪಾದಯಾತ್ರಿಗಳಿಗೆ ಬೈದರೆ ಮೋಸ್ಟ್ಲಿ ನಮಗೆ ಬೈದಂಗೆ ಆಗುವ ಅಂತ ಒಂದು ಮನಸ್ಥಿತಿ ನಮ್ಮದು. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇತ್ತು ಅಂದರೆ ಒಳ್ಳೆಯ ಥರದ ಸ್ವಚ್ಛತೆ ನಮಗೇನು ಜಾಸ್ತಿ ಏನಿರಲ್ಲ. ಯಾಕಂದರೆ ಗ್ರಾಮ ಪಂಚಾಯತಿಯವರು 75% ಮಾಡಿರ್ತಾರೆ, ಇನ್ನು 25% ನಮಗೊಂದು ಸ್ವಲ್ಪ ಜವಾಬ್ದಾರಿನ ಬಿಟ್ಟಿರ್ತಾರೆ. ಯಾಕಂದರೆ ಒಳಿತು ಮಾಡುವ ಮನುಷ್ಯ ನೀನು ಇರೋದು 3 ದಿವಸ, ಆ 3 ದಿವಸದಲ್ಲಿ ನಾವೇನಾದರೂ ಒಂದು ಮೂಡಿಗೆರೆಯಲ್ಲಿ 9 ವರ್ಷದಿಂದ ಏನು ಸೇವೆ ಶುರುವಾಯಿತು, ಅದಾದ ನಂತರ ಭಾಳ ದೊಡ್ಡ ಪಾದಯಾತ್ರೆಗಳ ಒಂದು ಸಂಖ್ಯೆ ಹೋಗ್ತಾ ಇದೆ. ಅವಾಗ ಅವ್ರು ಬರ್ತಾಯಿದ್ದಾರೆ, ಅವರೇ ವ್ಯವಸ್ಥೆ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಯವರು ಸುಮಾರು 6-7 ಜಿಲ್ಲೆಯವರು ಅವರು ವ್ಯವಸ್ಥೆ ಮಾಡ್ಕೊಂಡು ಬರಲ್ಲ. ಅವ್ರು ಏನಂದರೆ ರಸ್ತೆಯಲ್ಲಿ ಹೋಗ್ತಾನೆ ಎಲ್ಲಾದರೂ